ಒಂದು ಸುಂದರವಾದ ಬೆಳಿಗ್ಗೆ ನಮ್ಮ ಪುಟ್ಟ ಆನೆ ಗಜ್ಜು ಕಾಡಿನಲ್ಲಿ ಆಟವಾಡುತ್ತಿದ್ದ. ಅವನಿಗೆ ಅಂದು ತುಂಬ ಸಂತೋಷವಾಗಿತ್ತು. ತನ್ನ ಸೊಂಡಿಲು ಎತ್ತಿ ಆಕಾಶದ ಕಡೆಗೆ ಜೋರಾಗಿ ಕೂಗಿದ. ಅಬ್ಬಾ, ಈ ದಿನ ಎಷ್ಟು ಅದ್ಭುತವಾಗಿದೆ! ತಕ್ಷಣ ದೂರದ ಬೆಟ್ಟದಿಂದ ಅದೇ ಶಬ್ದ ಮರುಕಳಿಸಿತು. ಅದ್ಭುತವಾಗಿದೆ, ಅದ್ಭುತವಾಗಿದೆ! ಗಜ್ಜು ದಬದಬನೆ ಹಿಂದೆ ಸರಿದು ಸುತ್ತಲೂ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಕೇವಲ ಮರಗಳು ಗಾಳಿಗೆ ಅಲುಗಾಡುತ್ತಿದ್ದವು. ಗಜ್ಜು ಆಶ್ಚರ್ಯದಿಂದ ಪಿಸುಗುಟ್ಟಿದ. ಅರೆ, ಯಾರಿದು? ನನ್ನ ಮಾತನ್ನೇ ಯಾರು ಅಣಕಿಸುತ್ತಿರಬಹುದು? ಗಜ್ಜುಗೆ ಕೋಪ ಬಂತು. ಯಾರೋ ತಮಾಷೆ ಮಾಡುತ್ತಿದ್ದಾರೆ ಎಂದುಕೊಂಡು ಬೆಟ್ಟಕ್ಕೆ ಬೈದ. ನೀನು ತುಂಬಾ ಕೆಟ್ಟವನು, ನಿನಗೆ ಬುದ್ಧಿಯಿಲ್ಲ. ಬೆಟ್ಟವೂ ಅಷ್ಟೇ ಜೋರಾಗಿ ಉತ್ತರಿಸಿತು, ಕೆಟ್ಟವನು, ಬುದ್ಧಿಯಿಲ್ಲ. ಗಜ್ಜುಗೆ ಎದೆಯಲ್ಲಿ ನೋವಾಯಿತು, ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಅವನು ಅಳುತ್ತಾ ತನ್ನ ಸ್ನೇಹಿತರಾದ ಮೊಲ ಮತ್ತು ಅಳಿಲ ಹತ್ತಿರ ಓಡಿದ. ನೋಡಿ, ಆ ಬೆಟ್ಟ ನನಗೆ ಬೈಯುತ್ತಿದೆ ಎಂದು ಗಜ್ಜು ಗದ್ಗದಿತನಾಗಿ ಹೇಳಿದ. ನಾನು ಯಾರಿಗೂ ಏನೂ ಮಾಡಿಲ್ಲ, ಆದರೂ ಆ ಬೆಟ್ಟ ನನ್ನನ್ನು ದ್ವೇಷಿಸುತ್ತಿದೆ. ಅಮ್ಮ ಆನೆಗಜ್ಜುವಿನ ಕಣ್ಣೀರು ಒರೆಸಿ ಮೃದುವಾಗಿ ನಗುತ್ತಾ ಹೇಳಿದಳು, ಪುಟ್ಟ, ಆ ಬೆಟ್ಟ ನಿನ್ನ ಶತ್ರುವಲ್ಲ, ಅದು ಕೇವಲ ಒಂದು ಕನ್ನಡಿ. ಗಜ್ಜು ಗೊಂದಲದಿಂದ ಅಮ್ಮನ ಮುಖ ನೋಡಿದ. ಅಮ್ಮ ವಿವರಿಸಿದಳು, ನೀನು ಆ ಬೆಟ್ಟಕ್ಕೆ ಏನನ್ನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಬರುತ್ತದೆ. ಹೋಗು ಮಗನೇ, ಈ ಬಾರಿ ಪ್ರೀತಿಯಿಂದ ಮಾತನಾಡಿ ನೋಡು. ಗಜ್ಜು ಮತ್ತೆ ಬೆಟ್ಟದ ಹತ್ತಿರ ಹೋದ. ಈ ಬಾರಿ ನಗು ನಗುತ್ತಾ ಜೋರಾಗಿ ಹೇಳಿದ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಕೂಡಲೇ ಬೆಟ್ಟದಿಂದ ಮಧುರವಾದ ಧ್ವನಿ ಕೇಳಿಸಿತು, ಪ್ರೀತಿಸುತ್ತೇನೆ, ಪ್ರೀತಿಸುತ್ತೇನೆ. ಗಜ್ಜು ಈಗ ಖುಷಿಯಿಂದ ಕುಣಿದಾಡಿದ. ಅವನಿಗೆ ಜೀವನದ ದೊಡ್ಡ ರಹಸ್ಯ ಅರ್ಥವಾಯಿತು. ಕಾಡಿನ ಹಕ್ಕಿಗಳು ಮತ್ತು ಪ್ರಾಣಿಗಳೆಲ್ಲ ಗಜ್ಜುವಿನ ಜೊತೆ ಸೇರಿ ಸಂಭ್ರಮಿಸಿದವು. ಕಥೆಯ ನೀತಿ: ನಮ್ಮ ಮಾತು ಮತ್ತು ವರ್ತನೆಗಳು ನಮ್ಮ ಪ್ರತಿಬಿಂಬವಿದ್ದಂತೆ. ನೀವು ಇತರರಿಗೆ ಪ್ರೀತಿ ನೀಡಿದರೆ ನಿಮಗೂ ಪ್ರೀತಿಯೇ ಮರಳಿ ಸಿಗುತ್ತದೆ.